ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ರೆ ಅಂದ್ಕೊಳ್ತೇನೆ. ಹಾಗೆ ಇವತ್ತಿನ ಒಂದು ಸಣ್ಣ ವ್ಲಾಗನ್ನು ಸ್ಟಾರ್ಟ್ ಮಾಡುವಂತಿದ್ದೇನೆ. ಇವತ್ತು ನಾನು ನನ್ನ ವ್ಲಾಗಲ್ಲಿ ಮಾತಾಡಬೇಕಾಗಿರೋ ವಿಷಯ ಏನಂದರೆ, ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಸ್ಕೂಲಿಗೆ ರಜೆಯನ್ನು ಕೊಡ್ತಾರೆ. ಆ್ಯಸ್ ಎ ಟೀಚರಾಗಿ ನನ್ನದೊಂದು ಪೇರೆಂಟ್ಸ್ಗಳಲ್ಲಿ ಹಾಗೆ ಮೀಮ್ಸ್ ಪೇಜ್ಗಳು, ಟ್ರೋಲ್ ಪೇಜ್ಗಳಲ್ಲಿ ವಿನಂತಿ, ದಯವಿಟ್ಟು DC ಅವರನ್ನು ಟ್ರೋಲ್ ಮಾಡಬೇಡಿ. ಯಾಕಂದರೆ ಅವರು ಯಾಕೆ ರಜೆ ಕೊಡ್ತಾರೆ? ಈಗ ಹವಾಮಾನ ಇಲಾಖೆ, ಭಾರತದಲ್ಲಿ ಒಂದು ಹವಾಮಾನ ಇಲಾಖೆ ಅಂತಿದೆ. ಅವರು ಏನು ಮಾಡಿರ್ತಾರೆ, ಮೊದಲೇ ಮುನ್ಸೂಚನೆಯನ್ನು ಕೊಟ್ಟಿರ್ತಾರೆ, ಈ ಥರ ಈ ದಿನ ಮಳೆ ಬರ್ತದೆ ವೆದರ್ ಫಾರ್ಕಾಸ್ಟಿಂಗಿಂದ. ಸೊ ತುಂಬ ಮಳೆ ಬರುವ ಸಾಧ್ಯತೆ ಇದೆ ಅಂತ. ಆ್ಯಕ್ಚುಲಿ 6, 7 ಮತ್ತು 8ಕ್ಕೆ ಈ ತಿಂಗಳಲ್ಲಿ ಏನು ಮಾಡಿದರು, ದಕ್ಷಿಣ ಕನ್ನಡ ಜಿಲ್ಲೆಗೆ, ಎಸ್ಪೆಷಲಿ ದಕ್ಷಿಣ ಕನ್ನಡ ಮತ್ತು ಕೊಡಗು, ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದರು. ಆ ಸೇಫ್ಟಿ ದೃಷ್ಟಿಯಿಂದ ಏನು ಮಾಡಿದರು, ಮಕ್ಕಳಿಗೆ ರಜೆಯನ್ನು ಕೊಟ್ಟಿದ್ದರು. ಆದರೆ ಟ್ರೋಲ್ ಪೇಜ್ಗಳು ಏನು ಅಂತ ಕಮೆಂಟ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ತುಂಬ DC ಅವರ ಅಫಿಷಿಯಲ್ ಪೇಜಲ್ಲಿ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಬ್ಸರ್ವ್ ಮಾಡಿದೆ. ಮಕ್ಕಳಿಗೆ ರಜೆ ಕೊಟ್ಟರೆ ನಾಳೆ ಮಳೆ ಇಲ್ಲ, ಮಳೆ ನಿಲ್ಲಬೇಕು ಅಂತಾದರೆ ಮಕ್ಕಳಿಗೆ ರಜೆ ಕೊಡಬೇಕು. ಆಮೇಲೆ ಏನು, ಮಕ್ಕಳಿಗೆ ರಜೆ ಕೊಟ್ಟರೆ ನಾವು ನಮ್ಮ ಬಟ್ಟೆಗಳನ್ನೆಲ್ಲ ಹೊರಗೆ ಅಂಗಳದಲ್ಲಿ ಹಾಕಿ ಒಣಗಿಸ್ಕೊಳ್ಬೋದು. ಈ ಥರದ ಕಮೆಂಟ್ಗಳನ್ನೆಲ್ಲ ತುಂಬ ಓದಿದೆ. ಆವಾಗ ನನಗೆ ಏನು ಅನಿಸಿತಂದರೆ, ಕೆಲವು ಕಡೆಯಲ್ಲಿ, ಈಗ ನಾನು ಈ ವರ್ಷ ಪೇಟೆಯಲ್ಲಿ ಟೀಚ್ ಮಾಡ್ತಾ ಇದ್ದೇನೆ, ನನಗೆ ಇಲ್ಲಿಯ ಮಕ್ಕಳ ಬಗ್ಗೆ ಗೊತ್ತಿಲ್ಲ. ಹೆಚ್ಚಾಗಿ ಎಲ್ಲರೂ ಫ್ಲ್ಯಾಟಿಂದ, ಅಪಾರ್ಟ್ಮೆಂಟಿಂದ, ಹೀಗೆ ರೋಡ್ ಸೈಡ್ ಮನೆಯಿಂದಲೇ ಬರುವವರು ಇರ್ತಾರೆ. ಆದರೆ ಹಳ್ಳಿ ಪ್ರದೇಶದಲ್ಲಿ ತುಂಬ ಮಳೆ ಬಂದಾಗ ತುಂಬಾ ಕಷ್ಟ ಆಗ್ತದೆ. ಬಿಕಾಸ್ ನಾನು ಕೂಡ ಒಂದು ಹಳ್ಳಿಯಿಂದ ಶಾಲೆಗೆ ಹೋಗ್ತಾ ಇದ್ದದ್ದು. ಆದರೆ ನಮಗೇನಾಗ್ತಾಯಿತ್ತು, ಆ ಟೈಮಲ್ಲಿ ಯಾರೂ ರಜೆ ಕೊಡ್ತಾ ಇರಲಿಲ್ಲ. ಕೊಡಬೇಕು ಅಂತ ನಾನು ಅಂದ್ಕೊಳ್ತಾನೂ ಇರಲಿಲ್ಲ. ಇನ್ ಕೇಸ್ ನಮಗೆ ಯಾವಾಗ ರಜೆ ಸಿಗ್ತಾಯಿತ್ತು, ನಾವು ಮನೆಯಿಂದ ಹೊರಟು ಕುಮಾರಧಾರ ಹತ್ತಿರ ರೀಚ್ ಆದಾಗ, ಎಲ್ಲಿ ಕುಮಾರಧಾರ ಮೀನ್ಸ್ ಸುಬ್ರಹ್ಮಣ್ಯದ ನಿಯರ್. ಸೊ ಅಲ್ಲಿ ರೀಚ್ ಆಗುವಾಗ ಹೊಸ ಬ್ರಿಡ್ಜ್ ಇರಲಿಲ್ಲ. ಇವಾಗ ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಿದೆ. ಆದರೆ ಆವಾಗ ಹೇಗಿತ್ತಂದರೆ ಓಲ್ಡ್ ಬ್ರಿಡ್ಜ್ ಇತ್ತು. ಇನ್ ಕೇಸ್ ಆ ಓಲ್ಡ್ ಬ್ರಿಡ್ಜ್ ನೀರು ಫುಲ್ ಆಗಿದೆ ಅಂತ ಆದರೆ ನಮಗೆ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂದ ಸಂದರ್ಭದಲ್ಲಿ ಶಾಲೆಗೆ ರಜೆ ಕೊಡ್ತಾಯಿದ್ರು. ನಾವೇನು ಮಾಡ್ತಿದ್ವಿ, ಆವಾಗ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಜಿಟ್ಟುಗುಟ್ಟು ಮಳೆಯಲ್ಲಿ ಆ ಕಾಡು ರಸ್ತೆಯಲ್ಲಿ ನಡ್ಕೊಂಡು ಪೇಟೆಗೆ ಬಂದು, ಅಂದರೆ ಬಸ್ ಹಿಡ್ಕೊಂಡು ಪೇಟೆಗೆ ಬರ್ತಿದ್ವಿ, ಇದು ಗೌರ್ಮೆಂಟ್ ಬಸ್ಗಳಲ್ಲಿ. ಅದರ ನಂತರ ಅಲ್ಲಿ ಬಂದಾಗ ಏನಾಗ್ತಿತ್ತು, ಇವತ್ತು ಕುಮಾರಧಾರೆ ಬಂದಂತೆ ನೀವು ವಾಪಸ್ ಮನೆಗೆ ಹೋಗಿ, ತಿರ್ಗಾ ಅದೇ ಬಸ್ಸನ್ನು ತಿರುಗಿಸಿ ಏನು ಮಾಡ್ತಿದ್ರು, ಬಸ್ಸಿನವರು ನಮ್ಮನ್ನು ಮತ್ತೆ ನಮ್ಮ ಮನೆ ಹತ್ತಿರ, ಅಂದರೆ ಎಲ್ಲೆಲ್ಲಿ ಸ್ಟಾಪ್ ಉಂಟು ಬಸ್ ಸ್ಟಾಪ್ ಅಲ್ಲಿ ಇಳಿಸ್ತಿದ್ರು. ನಾವು ತಿರ್ಗಾ ಅದೇ ಮಳೆಯಲ್ಲಿ ಮತ್ತೆ ಮನೆಗೆ ತಲುಪುವಾಗ 11, 12 ಗಂಟೆ ಆಗ್ತಿತ್ತು. ಸೊ ಈ ಥರದ ಸ್ಥಿತಿಯಲ್ಲಿ ನಾನು ಬೆಳೆದವಳು. ಹಾಗೆಯೇ ನಾನು ಲಾಸ್ಟ್ ಇಯರ್ ವರ್ಕ್ ಮಾಡ್ತಾ ಇದ್ದ ಸ್ಕೂಲಲ್ಲಿ ಕೂಡ ಹಾಗೆ, ಅದೊಂದು ಮೂಡಬಿದ್ರೆಯಲ್ಲಿದ್ದಂತಹ ಸ್ಕೂಲು, ಪೇಟೆಯಲ್ಲೇ ಇತ್ತು. ಆದರೆ ಅಲ್ಲಿಗೆ ಬರ್ತಾ ಇದ್ದಂತಹ ಮಕ್ಕಳು ಫುಲ್ ಇಂಟೀರಿಯರ್ ಪ್ಲೇಸಸ್ಸಿಂದ ಬರುವವರಿದ್ದರು. ಎಷ್ಟೋ ಜನ ಗದ್ದೆ ಕ್ರಾಸ್ ಆಗಿ ಬರುವವರು, ಎಷ್ಟೋ ಜನ ಪಾಪು, ಹಳ್ಳ. ನಮ್ಮೂರಲ್ಲಿ ಪಾಪು ಅಂದರೆ ಈ ಕಡೆ ತೋಡಿರ್ತದಲ್ಲ, ತೋಡಿನ ಮೇಲೆ ಸಣ್ಣ ಸಣ್ಣ ಕಾಲು ಸಂಕಗಳನ್ನು ಮಾಡಿರ್ತಾರೆ, ಅದನ್ನು ಪಾಪು ಅಂತ ಕರೀತಾರೆ. ಸೊ ಅದನ್ನೆಲ್ಲ ಕ್ರಾಸ್ ಮಾಡಿ ಬರುವ ಮಕ್ಕಳಿದ್ರು. ಯಾಕಂದರೆ ನನಗದು ಮೊದಲಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಪೇರೆಂಟ್ಸ್ ಏನು ಮಾಡ್ತಿದ್ರು, ಮಿಸ್ ಈ ಥರ ಇವತ್ತು ಏನು ನೀರು ಬ್ಲಾಕ್ ಆಗಿದೆ ನಮ್ಮ ಮನೆ ಹತ್ತಿರ, ನಾವು ನಮ್ಮ ಮಕ್ಕಳನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ ಹೇಳಿ ಫೋನ್ ಮಾಡ್ತಿದ್ರು, ವೀಡಿಯೋಸ್ಗಳನ್ನು ಕಳಿಸ್ತಿದ್ರು. ಸೊ ಈ ದೃಷ್ಟಿಯಿಂದ ನಾನು, ಅಂದರೆ ನನಗೆ ಆವಾಗ ಅರ್ಥ ಆಯಿತು. ಬಿಕಾಸ್ ನಾನು ಹೇಗೆ ಬೆಳೆದಿದ್ದೇನೆ, ನನ್ನ ಥರದೇ ವಾತಾವರಣದಲ್ಲಿ ಹಳ್ಳಿಯಲ್ಲಿ ಬೆಳೆಯುವ ಮಕ್ಕಳು ತುಂಬಾ ಇದ್ದಾರೆ. ಅವರ ಸೇಫ್ಟಿಯ ದೃಷ್ಟಿಗೋಸ್ಕರ ರಜೆಯ ಅವಶ್ಯಕತೆ ತುಂಬಾ ಇರ್ತದೆ. ಸೊ ಒಂದು ವೇಳೆ ಇವಾಗ ನೋಡಿ, ರಜೆ ಇವತ್ತು ನಾಳೆ ಮಳೆ ಬರ್ತದೆ ಅಂತ ಗೊತ್ತಿದ್ದು ಹವಾಮಾನ ಇಲಾಖೆಯವರು ಸೂಚನೆ ಕೊಟ್ಟಿರ್ತಾರೆ, DC ಅವರು ರಜೆ ಕೊಟ್ಟಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಒಂದು ವೇಳೆ ಮಳೆ ಬಂತು, ಫುಲ್ ನೀರು ಬಂತು, ಪ್ರವಾಹನೇ ಬಂದುಬಿಟ್ಟಿತ್ತು, ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಅದೇ ಕಾಲು ಸಂಕ ಪಾಪುಗಳಲ್ಲಿ ಅಥವಾ ಗದ್ದೆ ಬದಿಯಲ್ಲಿ ನಡ್ಕೊಂಬರೋ ಮಕ್ಕಳು ಏನಾದರೂ ಇನ್ ಕೇಸ್ ನೀರಲ್ಲಿ ತೇಲ್ಕೊಂಡು ಹೋದರು, ಆಗ ಹೆಸರು ಯಾರಿಗೆ ಬರ್ತದೆ? ಆವಾಗಲೂ ಜನರು ಏನು ಮಾಡ್ತಾರೆ, DC ಅವರನ್ನೇ ತಗೊಳ್ತಾರೆ, ಅಥವಾ ಯಾರು ರಾಜಕೀಯ ಪಕ್ಷದವರು ಇರ್ತಾರೆ ಅವರನ್ನೇ ತಗೊಳ್ತಾರೆ. ಅದಕ್ಕಿಂತ ಮುನ್ಸೂಚನೆ ದೃಷ್ಟಿಯಿಂದ ಮೊದಲೇ ರಜೆ ಕೊಡೋದು ಒಳ್ಳೆಯದು. ಸೊ ಆದರೆ ಇವಾಗ ಏನಾಗ್ತಾ ಇದೆ, ಅಟ್ ಪ್ರೆಸೆಂಟ್ ಇವತ್ತು ನಿನ್ನೆ ನಮಗೆ ಏನು ಹೇಳಿದ್ರಂದರೆ, ತುಂಬ ಜೋರು ಮಳೆ ಬರುವಂಥ ಸಾಧ್ಯತೆ ಉಂಟು, ಹಾಗಾಗಿ ಇವತ್ತು ರಜೆ ಕೊಡ್ತೇನೆ ಹೇಳಿದರು. ರೀಸನ್ ಏನಂದರೆ, ನಿನ್ನೆ ಮೊದಲೇ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಉಂಟು. ಹಾಗೆಯೇ ಮಕ್ಕಳಿಗೇನು, ಮಕ್ಕಳನ್ನು ಅಂದರೆ ಮಕ್ಕಳು, ಮೀನುಗಾರರಾಗಿರ್ಬೋದು, ಎಲ್ಲರಿಗೂ ಸಹ ಹೇಳಿದ್ದಾರೆ ಮನೆಯಿಂದ ಹೊರಗಡೆ ಯಾರು ಹೋಗಬಾರ್ದು, ಈ ಥರ ಎಲ್ಲ ಹೇಳಿದರು. ಸೊ ಅದರ ಮೇಲೆ ಏನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು, ಅಂದರೆ ನಮ್ಮ ಸೇಫ್ಟಿಯ ದೃಷ್ಟಿಯಿಂದ, ಭದ್ರತೆಯ ದೃಷ್ಟಿಯಿಂದ, ಅಥವಾ ಎಲ್ಲರೂ ಮಕ್ಕಳು ಜಾಗರೂಕರಾಗಿರಿ ಅನ್ನೋ ದೃಷ್ಟಿಯಿಂದ ಏನು ಮಾಡಿದ್ದಾರೆ, ರಜೆಯನ್ನು ಕೊಟ್ಟಿದ್ದಾರೆ.
ಆದರೆ ನಮ್ಮ ಊರಿನ ಟ್ರೋಲ್ ಪೇಜ್ಗಳು ನಾನು ತುಂಬ ಪೇಜ್ಗಳಲ್ಲಿ ನೋಡಿದೆ, ಅಥವಾ ಇವನ್ DC ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೇ ನಾನು ನೋಡಿದ್ದೇನೆ. ಅಲ್ಲಿ ಎಷ್ಟು ಮಕ್ಕಳದು, ಎಷ್ಟು ಜನರದ್ದು ಕಮೆಂಟ್ಸ್ಗಳಿದ್ದಾವೆ. ಏನು ಇನಿ ರಜೆ ಕೊರಿಯರು ಎಲ್ಲೆ ಜೋಕ್ಲೆಗೆ ಬರ್ಸನೆ ಇಪ್ಪುಜಿ, ಅಂದರೆ ಎಲ್ಲೆ ಬರ್ಸನೆ ಇಪ್ಪುಜಿ, ಮತ್ತು ಏನು ಜೋಕ್ಲೆಗೆ ರಜೆ ಕೊರಿಯರುಂಡ ಬರ್ಸ ಉಂತೋರು ಉಂದಾಂಡ ಜೋಕ್ಲೆಗೆ ರಜೆ ಕೊರಡು, ಈ ಥರದೆಲ್ಲ ಕಮೆಂಟ್ಗಳು. ಕೆಲವು ಸಲ ಏನಾಗ್ತದೆ ಅಂದರೆ, ಇವತ್ತಿನ ಪರಿಸ್ಥಿತಿ, ಇವತ್ತು ಜುಲೈ 8 ತಾರೀಕು, ಇವತ್ತು ಮಂಗಳೂರಲ್ಲಿ ಮಳೆನೇ ಇಲ್ಲ. ನಾನು ಮಳೆ ಇಲ್ಲ ಅಂತ ಹೇಳಿ ನಾನು ಇಲ್ಲೇನು ನೆಗೆಟಿವ್ ಆಗಿ ಹೇಳ್ತಿಲ್ಲ, ಆದರೆ ಆ್ಯಕ್ಚುಲಿ 2-3 ದಿನದ ಹಿಂದೆಯಿಂದಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇತ್ತು. ಸೊ ಅವಾಗ ಜೋರು ಮಳೆ ಬರ್ತಾ ಇತ್ತು. ಸೋಮವಾರ ಆಗಿರ್ಬೋದು, ಮಂಗಳವಾರ ತುಂಬ ಜೋರು ಮಳೆ ಇತ್ತು. ಆವಾಗ ನಾವೇನು ಅಂದ್ಕೊಳ್ತಿದ್ವಿ, ಆವಾಗ ರಜೆ ಇರಬೇಕಿತ್ತು. ಬಟ್ ಅದಾದ ಮೇಲೆ ನಿನ್ನೆ ನಮಗೆ ರಜೆ ಘೋಷಣೆ ಮಾಡಿದರು 7ಕ್ಕೆ. ಆದರೆ ಇವತ್ತು ನಮಗೆ ರಜೆ ಉಂಟು, ಸಿಕ್ಕಿದೆ. ಸೊ ಇವತ್ತು ಬಿಸಿಲೇ ಇತ್ತು. ಆದರೆ ಟ್ರೋಲ್ ಪೇಜ್ಗಳಲ್ಲಿ ಏನು ಕಮೆಂಟ್ ತುಂಬಾ, ನಾನೀಗ ಇದಕ್ಕೂ ಮುಂಚೆ ಹೇಳಿದ್ದೇನೆ, ಅಂದರೆ ಮಕ್ಕಳಿಗೆ ರಜೆ ಕೊಟ್ಟರೆ ಮಳೆ ನಿಂತು ಹೋಗ್ತದೆ ಅಂತ. ಆ್ಯಕ್ಚುಲಿ ಅದು ತಪ್ಪು. ದಿನದಿಂದಲೇ ಇಲ್ಲಿ ಜೋರು ಮಳೆ ಬರ್ತಾ ಇತ್ತು. ನಿನ್ನೆ ನಮಗೇನು ಮಾಡಿದರು, 7 ತಾರೀಕಿಗೆ ರಜೆಯನ್ನು ಘೋಷಣೆ ಮಾಡಿದರು. ಆದರೆ ರಜೆ ಘೋಷಣೆ ಮಾಡಿದ ಮೇಲೆ ಮಳೆ ನಿಂತು ಹೋಗಿದೆ. ಅಂದರೆ ಹವಾಮಾನ ಇಲಾಖೆಯವರು ಮೊದಲೇ ಏನು ಹೇಳಿರ್ತಾರಂದರೆ, ನಾಳೆ ಮಳೆ ಬರುವ ಸಾಧ್ಯತೆ ಇದೆ, ಮುನ್ಸೂಚನೆ ಅವರು ಹೇಳಿರುವಂಥದ್ದು. ಹಾಗಂತ ನಾಳೆ ಮಳೆ ಬರಬೇಕು ಅಂತಲೇ ಇಲ್ಲ. ಬರದೇ ಇದ್ದರೂ ಏನಾಗಿರ್ಬೋದು, ಒಂದು ವೇಳೆ ಇವತ್ತು ಬರಲಿಲ್ಲ ಮಳೆ, ಆದರೆ ಮೀಮ್ಸ್ ಪೇಜ್ಗಳು, ಟೋಲ್ ಪೇಜ್ಗಳೆಲ್ಲ ಏನು ಮಾಡಿದ್ದಾರೆ, ತಮಾಷೆಯಾಗಿ ಮಾತಾಡ್ತಾ ಇದ್ದಾರೆ. ಏನು ರಜೆ ಕೊಟ್ಟರೆ ಏನಾಗ್ತದೆ, ಮಳೆ ನಿಂತು ಹೋಗ್ತದೆ, ಮಕ್ಕಳಿಗೆ, ನಮಗೆ ನಮ್ಮೂರಲ್ಲಿ ಮಳೆ ನಿಲ್ಲಬೇಕು ಅಂತಾದರೆ ಮಕ್ಕಳಿಗೆ ರಜೆ ಕೊಡಬೇಕು ಅಂತ. ಪ್ಲೀಸ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಎಷ್ಟೋ ಜನ ಮಕ್ಕಳು ತುಂಬ ಇಂಟೀರಿಯರ್ ಪ್ಲೇಸ್ಗಳಿಂದ ಬರುವವರು ಇರ್ತಾರೆ, ಗದ್ದೆ ದಾಟ್ಕೊಂಡು, ನದಿ ದಾಟ್ಕೊಂಡು, ಕಾಡಿಂದ ಬರುವವರು. ಸೊ ಅಂಥ ಮಕ್ಕಳಿಗೆ ರಜೆಯ ಅವಶ್ಯಕತೆ ತುಂಬಾ ಇರ್ತದೆ. ಹಾಗೆ ಇನ್ನೂ ಸಣ್ಣ ಸಣ್ಣ ಮಕ್ಕಳು, ನರ್ಸರಿಗೆ, LKG, UKG ಹೋಗುವ ಮಕ್ಕಳಿಗೆ ಮಳೆಯಲ್ಲಿ ಬರುವುದು ತುಂಬಾ ಕಷ್ಟದ ಕೆಲಸ. ನಾವೆಲ್ಲ ದೊಡ್ಡವರು ಹೋಗ್ತೇವೆ, ನಾವು ಟೀಚರ್ಸ್, ನಾವು ಅಬ್ಸರ್ವ್ ಮಾಡ್ತೇವೆ ಮಕ್ಕಳನ್ನು. ಆದರೆ ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ತುಂಬಾ ಕಷ್ಟ ಇರ್ತದೆ ಮಳೆಯಲ್ಲಿ. ಆ ದೃಷ್ಟಿಯಿಂದ, ಅವರ ಭದ್ರತಾ ದೃಷ್ಟಿಯಿಂದ ಏನು ಮಾಡ್ತಾರೆ, ರಜೆಯನ್ನು ಕೊಟ್ಟಿರ್ತಾರೆ. ಆದರೆ ಟ್ರೋಲ್ ಪೇಜ್ಗಳನ್ನು ಅದನ್ನೇ ಟ್ರೋಲ್ ಮಾಡ್ತಾರೆ. ಏನು ಮೊದಲು ಇದ್ದ DC ಹಾಗೆಯೇ ತುಂಬ ಟ್ರೋಲ್ ಮಾಡ್ತಾಯಿದ್ರು, ಇವಾಗಲೂ ತುಂಬಾ ಟ್ರೋಲ್ ಮಾಡ್ತಾರೆ. ಆದರೆ ಅದನ್ನು ನಿಲ್ಲಿಸಿ. ಯಾಕಂದರೆ ಮಕ್ಕಳ ದೃಷ್ಟಿಯಿಂದ, ನಿಮ್ಮ ಮಕ್ಕಳ ದೃಷ್ಟಿ ಅಂದರೆ ಹಿತದೃಷ್ಟಿಯಿಂದ, ಹಾಗೆ ಅವರ ಜಾಗೃತೆ, ಅವರ ಭದ್ರತೆಯ ದೃಷ್ಟಿಯಿಂದ ಏನು ಮಾಡ್ತಾರೆ, ರಜೆಯನ್ನು ಕೊಡ್ತಾ ಇರುವಂಥದ್ದು. ಆದರೆ ಇನ್ನು ಮತ್ತೆ ಹೇಳ್ತೀರಿ ನೀವು, ಮಕ್ಕಳಿಗೆ ಬೇಸಿಗೆ ರಜೆ ಜೊತೆಯಲ್ಲಿ ಮಳೆಗಾಲದಲ್ಲಿ ಸಹ ರಜೆ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ. ನೀವು ಈಗ ಅಂದ್ಕೊಳ್ಬೋದು ರಜೆ ಸಿಗ್ತದೆ ಅಂತ, ಆದರೆ ಇದರ ಇಫೆಕ್ಟ್ ನಮಗೆ ಮತ್ತೆ ಇದೆ. ಯಾವಾಗ ಅಕ್ಟೋಬರ್ ರಜೆ ಮುಗ್ದ ಹಾಗೆ ನಮಗೆ ಸ್ಯಾಟರ್ಡೆ ಮಧ್ಯಾಹ್ನ ಮೇಲೆ ಫುಲ್ ಕ್ಲಾಸ್ ಇರ್ತದೆ. ನಾವು ಆವಾಗ ಏನು ಮಾಡಬೇಕು, ಉಳಿದಂತಹ ಏನು ನಮ್ಮದು ಸಬ್ಜೆಕ್ಟ್ ಬಾಕಿಯಾಗಿದೆ, ಅಥವಾ ನಾವು ಏನು ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಬಾಕಿಯಾಗಿರ್ತದೆ, ಅದನ್ನು ಸ್ಯಾಟರ್ಡೆ ಸಂಜೆ ತನಕ ಮಾಡಲಿಕ್ಕೆ ಇರ್ತದೆ. ಹಾಗೆ ಕೆಲವು ಸ್ಕೂಲ್ಗಳಲ್ಲಿ ದಸರಾ ಟೈಮಲ್ಲಿ ರಜೆಯೆಲ್ಲ ಏನು ಮಾಡ್ತಾರೆ, ಮಳೆ ರಜೆಯನ್ನು ಕವರ್ ಮಾಡಿ ಬಿಡ್ತಾರೆ. ಇನ್ನು ಬೇರೆ ಬೇರೆ ಹಬ್ಬಗಳಿದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ರಜೆಯನ್ನು ಕವರ್ ಮಾಡ್ತಾರೆ. ಹಾಗಂತ ನಮಗೆ ಮಳೆಯಲ್ಲಿ ರಜೆ ಸಿಕ್ಕಿತು ಅಂತ ಖುಷಿ ಪಡೋದು ಬೇಡ. ಹಾಗೆಯೇ DC ರಜೆ ಕೊಡ್ತಾರೆ, ಅಥವಾ ನಮ್ಮ ಊರಲ್ಲಿ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವರನ್ನು ಟ್ರೋಲ್ ಮಾಡೋದು ಸಹ ಬೇಡ. ಅವರು ಯಾಕೆ ರಜೆ ಕೊಡ್ತಾರೆ ಅಂದರೆ, ನಮ್ಮ ಸೇಫ್ಟಿಯ ದೃಷ್ಟಿಯಿಂದ. ಜನರೇ, ಟೀಚರ್ಸೇ ಆಗಿರಲಿ, ಮಕ್ಕಳೇ ಆಗಿರಲಿ, ಚಿಕ್ಕ ಪುಟಾಣಿ ಮಕ್ಕಳೇ ಆಗಿರಲಿ, ಸೊ ಎಲ್ಲರ ಭದ್ರತೆ ದೃಷ್ಟಿಯಿಂದ, ಹಿತದೃಷ್ಟಿಯಿಂದ ಅವರು ರಜೆಯನ್ನು ಕೊಡ್ತಾ ಇರುವಂಥದ್ದು. ಸೊ ಇದರ ಬಗ್ಗೆ ಟ್ರೋಲ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಸೊ ಇದರ ಬಗ್ಗೆ ನನ್ನ ಒಪಿನಿಯನ್ ಇದು. ಹಾಗೆ ನಿಮ್ಮ ಒಪಿನಿಯನ್ ಏನು ಅಂತ ಇಲ್ಲಿ ಕಮೆಂಟಲ್ಲಿ ಹೇಳಿರಿ. ಹಾಗೆಯೇ ನಾನು ಇನ್ನೊಂದು ಖುಷಿಯ ವಿಚಾರವನ್ನು ಶೇರ್ ಮಾಡಿಕೊಳ್ಬೇಕು. ಏನಂದರೆ, ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದರು. ನಾನು ಯೂಟ್ಯೂಬನ್ನು ಯಾಕೆ ಸ್ಟಾರ್ಟ್ ಮಾಡಿದೆ, ನಿಮಗೆ ಗೊತ್ತುಂಟು, ನಾನು ಫಸ್ಟೇ ಹೇಳಿದ್ದೆ ನನಗೆ ಸ್ವಲ್ಪ ಹೆಲ್ತಲ್ಲಿ ಇಶ್ಯೂಸ್ ಉಂಟು. ಆ್ಯಕ್ಚುಲಿ ಅದು ಹೇಳಿದ್ದೇನೆ ಮೊದಲೇ, ನನಗೆ PCOD ಉಂಟು. ಅದರ ರೀಸನಿಂದ ನಾನು ಏನು ಮಾಡಿದೆ, ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ನಂದು ಡಯಟ್, ಹಾಗೆಯೇ ಎಕ್ಸಸೈಸ್ಗಳು, ಇದನ್ನೆಲ್ಲ ಮಾಡ್ತಾ ಇದ್ದೇನೆ. ಎಕ್ಸಸೈಸ್ ಮಾಡಲಿಕ್ಕೆ ನನಗೆ ಮೊದಲು ಟೈಮ್ ಸಿಗ್ತಾ ಇರಲಿಲ್ಲ, ಬಟ್ ಇವಾಗ ನಾನು ಮಾಡ್ತೇನೆ ಎವ್ರಿಡೇ. ಆದರೆ ಡಯಟ್ ಸ್ವಲ್ಪ ಕಷ್ಟದ ಕೆಲಸ. ಎವ್ರಿಡೇ ನನಗೆ ಊಟ ತಿನ್ನಲಿಕ್ಕಿಲ್ಲ, ಚಪಾತಿ ತಿನ್ನಲಿಕ್ಕಿಲ್ಲ, ಗೋಧಿ ಐಟಮ್ ಆಗಿರ್ಬೋದು, ರಾಗಿ ಐಟಮ್ ಏನು ತಿನ್ನಲಿಕ್ಕಿಲ್ಲ. ಆದರೆ ನಾನು ಏನು ತಿನ್ನಬೇಕಂದ್ರೆ, ಖಾಲಿ ತರಕಾರಿಯನ್ನು ತಿನ್ಬೋದು, ಮತ್ತು ಸೀಡ್ಗಳನ್ನು ತಿನ್ಬೋದು, ನಟ್ಸನ್ನು ತಿನ್ಬೋದು, ಇದನ್ನು ತಿನ್ಬೋದು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಸೊ ಇದರಲ್ಲಿ ಇಷ್ಟರಲ್ಲಿ ನಾನೀಗ ಡಯಟನ್ನು ಮಾಡ್ತಾ ಇದ್ದೇನೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಇದೇ ರೀಸನಿಗೆ. ನನಗೆ ಸ್ಕೂಲಲ್ಲಿ ಎಷ್ಟು 14 ಸಾವಿರ ಅಷ್ಟೇ ಸ್ಯಾಲ್ರಿ ಸಿಗ್ತಾಯಿತ್ತು. ಅದು ನನ್ನ ಬ್ಯಾಲೆನ್ಸ್ ಡಯಟಿಗೆ ಸಾಕಾಗ್ತಾ ಇರಲಿಲ್ಲ.
ಆ ರೀಸನಿಗೋಸ್ಕರ ನಾನು ನನ್ನ ಪರ್ಸ್ನಲ್ ವಿಚಾರಕ್ಕೋಸ್ಕರ ಏನು ಮಾಡಿದ್ದೆ, ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಫಸ್ಟ್ ನಾನು ವಿಡಿಯೋವನ್ನು 21 ಹಾಕಿದ್ದೇನೆ, ಆದರೆ ಅದು ಅಷ್ಟು ವ್ಯೂ ಆಗಿರಲಿಲ್ಲ. ಅದರ ನಂತರದಲ್ಲಿ ನಾನು ಕಂಟಿನ್ಯೂಸ್ ಆಗಿ 24, 25, 26 2 ಇಯರ್ಸಿಂದ ನಾನೇನು ಮಾಡ್ತಿದ್ದೇನೆ, ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ. ಅದರ ಅರ್ನಿಂಗ್ ನನಗೆ ಇವಾಗ ಫಸ್ಟ್ ಟೈಮ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದರೆ ನಾನು ಅವರು ಕೊಟ್ಟಂತಹ ಟಾರ್ಗೆಟನ್ನೆಲ್ಲ ಕ್ರಾಸ್ ಮಾಡಿ, ಫಸ್ಟ್ ಅವರು 500 ಸಬ್ಸ್ಕ್ರೈಬರ್ ಆಗಬೇಕು ಅಂತ ಟಾರ್ಗೆಟ್ ಕೊಟ್ಟಿರ್ತಾರೆ. ಅದರ ನಂತರದಲ್ಲಿ 1,000 ಸಬ್ಸ್ಕ್ರೈಬರ್ ಆಗಬೇಕು, ಹಾಗೆಯೇ 3000 ವಾಚ್ ಅವರ್ ಆಗಬೇಕು ಅಂತ ಹೇಳಿರ್ತಾರೆ. ಇದು ಆ್ಯಕ್ಚುಲಿ ಯೂಟ್ಯೂಬಿದು ಮಾನಿಟೈಸೇಷನ್ ಪಾಲಿಸಿ. ಇದರ ಅರ್ಥ ಏನಂದರೆ, ನಮ್ಮಲ್ಲಿ 1,000 ಸಬ್ಸ್ಕ್ರೈಬರ್ಗಳು ಕಂಪ್ಲೀಟ್ ಆಗಿರಬೇಕು, ಹಾಗೆಯೇ ನಮ್ಮ ವಿಡಿಯೋ 3,000 ಗಂಟೆಯನ್ನು ರೀಚ್ ಆಗಿರಬೇಕು ಅಂತ. ಸೊ ಯಾವುದು ಒಂದೇ ವಿಡಿಯೋ ತಲುಪುವಂಥದ್ದಲ್ಲ, ನಾವು ತುಂಬ ವಿಡಿಯೋಗಳನ್ನು ಮಾಡಿ ಹಾಕಬೇಕಾಗ್ತದೆ. ಆ ಎಲ್ಲ ವಿಡಿಯೋಗಳು ನಮಗೆ 3,000 ಗಂಟೆಯನ್ನು ರೀಚ್ ಆಗಬೇಕು ಅಂತ. ಹಾಗೆ 3,000 ಗಂಟೆ ರೀಚ್ ಆಯಿತು. ಅದರ ನಂತರದಲ್ಲಿ ಮತ್ತೆ ಟಾರ್ಗೆಟ್ ಕೊಟ್ಟಿದ್ದರು, ನಮ್ಮ ಅರ್ನಿಂಗ್ ಏನಾಗಬೇಕಂದ್ರೆ $100 ರೀಚ್ ಆಗಬೇಕು ಅಂತ. ಇವಾಗ ನಂದು $100 ರೀಚ್ ಆಗಿದೆ. ಅದು ನನಗೆ ಖುಷಿ ಇದೆ. ಎಷ್ಟು ವರ್ಷದಂದರೆ, ಕಳೆದ ವರ್ಷ ಜೂನಿಂದ ಸ್ಟಾರ್ಟ್ ಆದ್ದು ನನಗೆ ಮಾನಿಟೈಸೇಷನ್. ಸೊ ಕಳೆದ ವರ್ಷ ಜೂನಿಂದ ಹಿಡಿದು ಈ ವರ್ಷ ಜೂನಿಗೆ ನನಗೆ ಖಾಲಿ $100 ಅರ್ನಿಂಗ್ ಆಗಿದೆ. ತುಂಬ ಜನ ನನ್ನ ವಿಡಿಯೋವನ್ನು ನೋಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ. ನಾನು ಆ್ಯಕ್ಚುಲಿ ಶೋಕಿ ಮಾಡಲಿಕ್ಕೆ ಯಾವುದೇ ವಿಷಯಕ್ಕೋಸ್ಕರ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋದಲ್ಲ, ನನ್ನ ಖಾಲಿ ಹೆಲ್ತಿನ ವಿಷಯಕ್ಕೋಸ್ಕರ ನಾನೇನು ಮಾಡಿದ್ದೇನೆ, ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೇನೆ. ಈಗಿನ ಕಾಲದಲ್ಲಿ ಹೆಲ್ತ್ ತುಂಬಾ ಇಂಪಾರ್ಟೆಂಟ್, ಬಟ್ ನಾನು ಇವಾಗ ಮುಂಚೆ ಮೇಂಟೈನ್ ಮಾಡ್ತಿರಲಿಲ್ಲ ಆ ಥರ. ಸೊ ಇವಾಗ ತುಂಬಾ ಫುಡ್ ತಿನ್ನೋದಾಗಿರಲಿ ಎಲ್ಲದರಲ್ಲೂ ಜಾಗ್ರತೆ ಮಾಡ್ತೇನೆ, ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಫುಡ್ಡಲ್ಲಿ ಸಹ ಹಾಗೆಯೇ ವೆಜಿಟೇಬಲ್ ತಿನ್ನಬೇಕಂದ್ರೆ ಫುಲ್ ಖಾಲಿ ತರಕಾರಿಯನ್ನು ಬೆಳಗ್ಗೆ ಬೇಯಿಸಬೇಕು, ಮಧ್ಯಾಹ್ನ ರಾತ್ರಿ ಅದನ್ನೇ ತಿನ್ನಬೇಕು, ಬೇರೇನು ಊಟ ತಿನ್ನಲಿಕ್ಕಿಲ್ಲ. ವೈಟ್ ರೈಸ್ ಅಂದರೆ ತುಂಬಾ ಇಷ್ಟ, ದಾಲ್ ಅಂದರೆ ಜೀವ, ದಾಲಿತೋವೆ ಅಂದರೆ. ಆದರೆ ಅದನ್ನು ತಿನ್ನಲಿಕ್ಕೆ ಇಲ್ಲ. ಡಾಕ್ಟ್ರು ಫಸ್ಟ್ ಆಫ್ ಆಲ್ ಹೇಳಿದ್ದಾರೆ, ವೈಟ್ ರೈಸ್, ದಾಲಿತೋವೆ ಇದನ್ನೆಲ್ಲ ಬಿಟ್ಟು ಬಿಡಲೇಬೇಕು ಅಂತ. ಹಾಗಾಗಿ ಅದನ್ನೆಲ್ಲ ಸ್ಟಾಪ್ ಮಾಡಿಕೊಂಡು ಇವಾಗ ಖಾಲಿ ತರಕಾರಿಯಲ್ಲಿ ಬದುಕ್ತಾ ಇದ್ದೇನೆ. ನೋಡುವ ನನ್ನ ವೆಯ್ಟ್ ಲಾಸ್ ಹೇಗೆ ಕಮ್ಮಿ ಆಗ್ತದೆ ಅಂತ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ನಾನು ಮತ್ತೆ ನಿಮಗೆ ಶೇರ್ ಮಾಡ್ತೇನೆ. ಮೊದಲಿಗಿಂತ ಸಾಧಾರಣ ನಾನೊಂದು 3-4 kg ಕಡಿಮೆ ಆಗಿದ್ದೇನೆ. ಸಾಧಾರಣ 1 ವಾರ ಆಯಿತು ಡಯಟ್ ಸ್ಟಾರ್ಟ್ ಮಾಡಿ. ಸೊ ಅದು ತುಂಬ ಕಷ್ಟದ ಡಯಟ್. ನೀರೇ ಹೆಚ್ಚು ಕುಡಿಬೇಕು ಮತ್ತು ವೆಜಿಟೇಬಲ್ ತಿನ್ನಬೇಕು. ಅನ್ನ ಊಟದಲ್ಲಿ ನಮಗೆ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತದೆ. ಹಾಗೆ ಇನ್ನೊಂದು, ನನಗೆ ನನ್ನ ವೆಯ್ಟ್ ಜಾಸ್ತಿ ಆದಮೇಲೆ ಆದಂಥ ಸಮಸ್ಯೆ ಏನಂದರೆ, ನನ್ನ ನೆಕ್ ನೋಡಿ ಫುಲ್ ಬ್ಲ್ಯಾಕ್ ಆಗಿದೆ. ಸೊ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಇದರ ಬಗ್ಗೆ ನನಗೆ ಗೊತ್ತುಂಟು, ನಾನು ತುಂಬಾ ಸರ್ಚ್ ಮಾಡಿದ್ದೇನೆ, ವಿಡಿಯೋ ಮಾಡಿದ್ದೇನೆ, ಡಾಕ್ಟರ್ಸ್ ಇದನ್ನೇ ಹೇಳಿದ್ದಾರೆ. ಸೊ ಇದು ನೆಕ್ ಕ್ಲಿಯರ್ ಆಗಬೇಕು ಅಂತಾದರೆ ನಾನು ಡಯಟನ್ನು ಫಾಲೋ ಮಾಡಲೇಬೇಕು. ಆದ ಕಾರಣದಿಂದ ಪ್ರತಿದಿನ ಡಯಟನ್ನು ಮಾಡ್ತಾ ಇದ್ದೇನೆ. ಈಗ ವೆಯ್ಟ್ ಲಾಸ್ ಆದಾಗೆ ನಾನು ಹೇಳ್ತೇನೆ. ಹಾಗೆ ನನ್ನ ಮಾನಿಟೈಸೇಷನ್ ಅಂದರೆ ಕಳೆದ ವರ್ಷದಿಂದ ಈ ವರ್ಷಕ್ಕೆ ನನಗೆ ಖಾಲಿ $100 ಅರ್ನಿಂಗ್ ಆಗಿದೆ. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ನೀವು ನನ್ನ ವಿಡಿಯೋವನ್ನು ನೋಡಿದ ಕಾರಣದಿಂದ ನನಗೇನಾಗಿದೆ, $100 ಈಗ ಅರ್ನಿಂಗ್ ಆಗಿದೆ. $100 ಅಂದರೆ ಸಾಧಾರಣ ಇವಾಗ $95 ಇದೆ ಡಾಲರಿಗೆ. ನನಗೊಂದು ಸಾಧಾರಣ 9,500-10,000 ಅರ್ನಿಂಗ್ ಬರ್ಬೋದು. ಆದರೆ ಎಷ್ಟು ವರ್ಷದ್ದು? ಕೆಲವರು ಒಂದು ದಿನಕ್ಕೆ ಅಷ್ಟನ್ನು ಅರ್ನಿಂಗ್ ಮಾಡ್ತಾರೆ. ಲೈಕ್ ತುಂಬ ಜನ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇದ್ದಾರೆ. ಆದರೆ ನನ್ನದು ಕಳೆದ ವರ್ಷ 2026 5ಇಂದ 26 ಜೂನ್ ತನಕ 12 ತಿಂಗಳಲ್ಲಿ ನಾನು ಖಾಲಿ 10,000ವನ್ನು ಅರ್ನಿಂಗ್ ಮಾಡಿದ್ದೇನೆ. ಅದರಲ್ಲಿ ನನಗೆ ತುಂಬಾ ಖುಷಿ ಉಂಟು. ನಿಮ್ಮ ಎಲ್ಲರ ಸಪೋರ್ಟಿಂದ ನನಗೆ ಇದು ಸಹ ಅಂದರೆ ಈ ಹಂತಕ್ಕೆ ನಾನು ಬಂದಿದ್ದೇನೆ. ಆ್ಯಕ್ಚುಲಿ ನಾನು ನಂಬಿ ಇರಲಿಲ್ಲ ನನಗೆ ಸಹ ಯೂಟ್ಯೂಬಿಂದ ಒಂದು ದಿನ ಅರ್ನಿಂಗ್ ಬರ್ಬೋದು ಅಂತ. ಇನ್ನೂ ಸಹ ಬರಲಿಲ್ಲ. ಈ ಮಂತಲ್ಲಿ ಮೋಸ್ಟ್ಲಿ ಅರ್ನಿಂಗ್ ಬರ್ತದೆ ಅಂತ ತೋರಿಸ್ತಾ ಉಂಟು. ಆದರೆ ಹೀಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ನನ್ನ ಪೇಮೆಂಟ್ ಬಂದ ಹಾಗೆ ನಾನು ನಿಮಗೆ ನನಗೆ ಎಷ್ಟು ಬಂದಿತ್ತು ಅಂತ ಹೇಳಿ ಕ್ಲೂವನ್ನು ಕೊಡ್ತೇನೆ. ಆದರೆ ನಮಗೆ ಯೂಟ್ಯೂಬಲ್ಲಿ ರೂಲ್ಸ್ ಉಂಟು, ನಾವು ನಮ್ಮ ಪೇಮೆಂಟನ್ನು ಯಾರಿಗೆ ಸಹ ಶೇರ್ ಮಾಡುವ ಹಾಗಿಲ್ಲ ಅಂತ. ಆದರೆ ನಾನು ಆಲ್ರೆಡಿ ಹೇಳಿದ್ದೇನೆ, ನಂದು ಈಗ ಕಂಪ್ಲೀಟ್ ಆಗಿರುವಂಥದ್ದು $100 ಮಾತ್ರ. $100 ಅಂದರೆ ನೀವು ಲೆಕ್ಕ ಹಾಕಿ, 100 × 95 ಒಂದು 9,500. 9,500ದಲ್ಲಿ ನಮ್ಮದು ಟ್ಯಾಕ್ಸ್ ಅಂತ ಇರ್ತದೆ ಕಟ್ಟಾಗಲಿಕ್ಕೆ, ಅದು ಕಟ್ಟಾಗಿ ಒಂದು ನನಗೆ 7-8 ಸಾವಿರ ಸಿಗ್ಬೋದು. ಸೊ ಈ 7-8 ಸಾವಿರ ಹಿಂದೆ ನಿಮ್ಮ ಪರಿಶ್ರಮ ಸಹ ಅಷ್ಟೇ ಇದೆ. ನಾನು ಅದನ್ನು ಎಷ್ಟೋ ಜನ ನನಗೆ ಹೇಳ್ತಾರೆ, ಫೋನ್ ನೋಡಿಕೊಂಡು ಮಾತಾಡ್ತಾ ಇರ್ತಾಳೆ, ಅವಳಷ್ಟಕ್ಕೆ ಅವಳು ಮಾಡ್ತಾಳೆ, ಹಾಗೆ ಹೀಗೆ ಅಂತ.
ನಾನು ಮತ್ತು ನನಗೆ ಫ್ಯಾಮಿಲಿಯವರು ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ. ನನ್ನ ಅತ್ತೆ ಆಗಿರ್ಬೋದು, ಮಾವ, ಮುಂಚೆ ಮಾವ ಇದ್ದಾಗ ಸಹ ಅವ್ರು ಏನು ಹೇಳ್ತಿರ್ಲಿಲ್ಲ ನೀನು ವಿಡಿಯೋ ಮಾಡಬೇಡ ಅಂತ. ಅಜ್ಜ ಕೂಡ ಹಾಗೆ, ಅಜ್ಜನಿಗೆ ನಾನು ನನ್ನ ವಿಡಿಯೋವನ್ನು ಟಿ ವಿಯಲ್ಲಿ ಹಾಕಿ ತೋರಿಸ್ತಿದ್ದೆ. ಈ ಟಿ ವಿಡ್ ಪಾಡ್ರೆ ವಿಡಿಯೋ ಮಲ್ಪು ನಾನು ಅಂತ ಹೇಳಿ ತಮಾಷೆ ಮಾಡ್ತಿದ್ರು ನನಗೆ. ಯಾನ್ಲ ಬರ್ಪೆ ತುಲ ಅವಳು ತುಲ ಅಂತೇಳಿ. ಅವ್ರು ನನ್ನ ಜೊತೆ ಕೊಂಕಣಿಯಲ್ಲಿ ಮಾತಾಡ್ತಿರ್ಲಿಲ್ಲ, ಹೆಚ್ಚಾಗಿ ತುಳುವಲ್ಲೇ ಮಾತಾಡ್ತಿದ್ರು. ಸೊ ಅವರಿಗೆ ಸಹ ಖುಷಿ ಇತ್ತು ನಾನು ವಿಡಿಯೋ ಮಾಡೋದು. ಸೊ ಇವಾಗ ಅತ್ತೆ ಗಂಡ ಎಲ್ಲರದ್ದು ಸಪೋರ್ಟ್ ಉಂಟು. ಸೊ ಗಂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ಸಹ ಒಂದು ವಿಷಯ ಏನಂದರೆ, ನನಗೆ ನಿನ್ನೆ ಅವರು ಸರ್ಪ್ರೈಸಾಗಿ ಟ್ರೈಪಾಯ್ಡನ್ನು ಆರ್ಡರ್ ಮಾಡಿದ್ದಾರೆ. ಅದನ್ನು ಇವಾಗ ನಾನು ಇನ್ನೂ ಯೂಸ್ ಮಾಡಲಿಲ್ಲ. ನೀವೆಲ್ಲ ತುಂಬ ಜನ ನನಗೆ ಕಮೆಂಟಲ್ಲಿ ಹೇಳ್ತಿದ್ರಿ ನಾನು ಟ್ರಾವೆಲಿಂಗ್ ಎಲ್ಲ ಮಾಡುವಾಗ ವಿಡಿಯೋ ಶೇಕ್ ಆಗ್ತದೆ ಅಂತ. ಬಟ್ ಅದು ನನಗೆ ಅಂದಾಜು ಆಗ್ತಿರ್ಲಿಲ್ಲ, ಬಿಕಾಸ್ ನಾವು ಫೋನಲ್ಲಿ ವಿಡಿಯೋ ಮಾಡೋದು. ಸೊ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಅದು ಹೇಗೆ ಶೇಕ್ ಆಗ್ತದೆ ಅಂತ. ಬಟ್ ನಾನೇನು ಮಾಡಿದೆ, ನಮ್ಮ ಮನೆಯಲ್ಲಿ ನಾವು ಈ ವರ್ಷ ವೈಫೈಯನ್ನು ಹಾಕ್ಕೊಂಡಿದ್ದೇವೆ. ಸೊ ವೈಫೈ ಹಾಕಿದ ಮೇಲೆ ನಾನೇನು ಮಾಡಿದೆ, ನಮ್ಮ ಮನೆಯ ಟಿ ವಿಯಲ್ಲಿ ಪ್ಲೇ ಮಾಡುವಾಗ ಗೊತ್ತಾಗ್ತದೆ. ಬಟ್ ಏನಂದರೆ ವಿಡಿಯೋ ನಾನು ಹೋಗುವಾಗ ನಾನು ಈ ಥರ ಫೋನನ್ನು ಶೇಕ್ ಮಾಡ್ತಾ ಇದ್ದಾಗ ಏನಾಗ್ತದೆ, ಟಿ ವಿಯಲ್ಲಿ ಸಹ ಶೇಕ್ ಆಗ್ತದೆ. ನನಗೆ ಅದನ್ನು ನೋಡಲಿಕ್ಕೆ, ಕೆಲವು ವಿಡಿಯೋಗಳನ್ನು ನೋಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಸೊ ಇನ್ನು ನಾನು ಟ್ರೈಪಾಯ್ಡಲ್ಲಿ ಮಾಡ್ತೇನೆ. ರೀಸನ್ ಏನಂದರೆ, ನಿನ್ನೆ ಒಂದು ಹೊಸ ಟ್ರೈಪಾಯ್ಡನ್ನು ತರಿಸಿದ್ದಾರೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆಯೇ ನನಗೆ ಎಷ್ಟು ಪೇಮೆಂಟ್ ಬರ್ತದೆ ಅಂತಲೂ ನಾನು ನೆಕ್ಸ್ಟಿನ ವ್ಲಾಗಲ್ಲಿ ಹೇಳ್ತೇನೆ. ಸೊ ನನ್ನ ಪೇಮೆಂಟ್ ಬರಲಿಕ್ಕೆ ಕಾರಣ ಆದವರು ನೀವೆಲ್ಲರೂ. ಸೊ ಇದರ ಬಗ್ಗೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾನು ಇವತ್ತು ಯೂಟ್ಯೂಬಿಗೆ ಬರಲಿಕ್ಕೆ ರೀಸನ್ನು ತಂಗಿ, ನಿಮಗೆ ಗೊತ್ತುಂಟು. ತಂಗಿಯಿಂದಾಗಿ, ಹಾಗೆಯೇ ನನ್ನ ತಂದೆ, ಅಕ್ಕಂದಿರು ಎಲ್ಲರದ್ದು ಸಪೋರ್ಟ್ ಸಹ ನನಗುಂಟು. ಸೊ ಯಾರೂ ಸಹ ನೀನು ವಿಡಿಯೋ ಮಾಡಬೇಡ, ನೀನು ವಿಡಿಯೋದಲ್ಲಿ ಬಂದರೆ ಕೆಟ್ಟದಾಗಿ ಕಾಣ್ತೀಯ, ಯಾರು ಏನು ಹೇಳೋದಿಲ್ಲ. ನನ್ನನ್ನು ಕೆಲವರು ಫಸ್ಟ್ ಹೇಳ್ತಾ ಇದ್ರು, ನೀನು ದಪ್ಪ ಇದೆಯಾ, ನೀನು ತೋರ ಇದೆಯಾ, ಡುಮ್ಮಿ ಇದೆಯಾ, ಫಸ್ಟ್ ನೀನು ಸಪುರ ಆಗು, ಎಷ್ಟೋ ಜನ ಹೇಳಿದವರಿದ್ದಾರೆ. ಅವರು ಈಗ ನನ್ನ ಮದುವೆಯ ವಿಡಿಯೋವನ್ನು ನೋಡಿರ್ಬೋದು, ನಾನು ಮದುವೆ ಸಂದರ್ಭದಲ್ಲಿ ಹೇಗಿದ್ದೆ ಅಂತ. ನಾನು ಮದುವೆ ಸಂದರ್ಭದಿಂದ ಕರೆಕ್ಟ್ ಇವಾಗಕ್ಕೆ 40 kg ಹೆಚ್ಚಾಗಿದ್ದೇನೆ. ಅದರಲ್ಲಿ ನಂದು ಫುಡ್ ಸ್ಟೈಲ್ ಚೇಂಜ್ ಆದ್ದು ಇರ್ಬೋದು, ಹಾರ್ಮೋನಲ್ಲಿ ಇಂಬ್ಯಾಲೆನ್ಸು ಇರ್ಬೋದು. ಸೊ ಇದನ್ನೆಲ್ಲ ನಾನು ಇವಾಗ ಅಂದರೆ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ನನ್ನ ವೆಯ್ಟನ್ನು ಸಹ ರೆಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಂದರೆ ಕಡಿಮೆ ಆಗಬೇಕು ವೆಯ್ಟ್. ಆಲ್ರೆಡಿ ವೆಯ್ಟ್ ಗೇನ್ ಆಗಿದೆ, ಅದನ್ನು ಕಡಿಮೆ ಮಾಡೋದು ತುಂಬಾ ಕಷ್ಟದ ಕೆಲಸ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೇ ಇರಲಿ, ನನ್ನ ಜೊತೆ ಯಾವಾಗಲೂ ಹೀಗೇ ಇರಿ, ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ, ಹಾಗೆಯೇ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆಲ್ಲರಿಗೂ ಸಹ ಥ್ಯಾಂಕ್ ಯು. ಸೊ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನಿಸಿತು ಅಂತ ಹೇಳಿ. ಒಂದು ವಿಷಯ ನಾನು ಇದರಲ್ಲಿ ಮಾತಾಡಿದ್ದು ಇವತ್ತು ರಜೆ ಬಗ್ಗೆ, ಹಾಗೆಯೇ ಇನ್ನೊಂದು ವಿಷಯ ನನ್ನ ಮಾನಿಟೈಸೇಷನ್ ಹಾಗೂ ಪೇಮೆಂಟ್ನ ಬಗ್ಗೆ. ಮತ್ತು ನಾಳಿನ ವಿಡಿಯೋದಲ್ಲಿ ನಾನು ನನಗೆ ಗುಂಡು ಸರ್ಪ್ರೈಸ್ ಆಗಿ ತರಿಸಿಕೊಟ್ಟಂತಹ ಟ್ರೈಪಾಯ್ಡ್ ಬಗ್ಗೆ ಹೇಳ್ತೇನೆ. ಅದು ಹೇಗೆ ವರ್ಕ್ ಆಗ್ತದೆ ಎಲ್ಲ ತೋರಿಸ್ಕೊಡ್ತೇನೆ. 360 ಆ್ಯಂಗಲ್ ಇದು ಅಂತ ಎಲ್ಲ ಇತ್ತು. ನಾನು ಜಸ್ಟ್ ನೋಡಿದ್ದು ಮಾತ್ರ, ಇನ್ನೂ ಓಪನ್ ಮಾಡಲಿಲ್ಲ. ಸೊ ಅವರಿಗೊಂದು ಖುಷಿ ಉಂಟು, ಅವರು ತರಿಸಿದ್ದನ್ನು ನಾನೇ ಓಪನ್ ಮಾಡಬೇಕು, ಸೊ ಅದನ್ನು ರಿವೀಲ್ ಮಾಡಬೇಕು ಅಂತ. ಹಾಗೆ ನಾಳೆ ವಿಡಿಯೋದಲ್ಲಿ ಅದನ್ನು ತೋರಿಸ್ತೇನೆ. ಸೊ ನನ್ನ ವಿಡಿಯೋವನ್ನು ಇಲ್ಲಿ ತನಕ ಎಲ್ಲರೂ ನೋಡಿದ್ದೀರಾ. ಸೊ ಇನ್ನೂ ಸಹ ಮುಂದೆ ಹೀಗೆ ನೋಡ್ತಾ ಇರಿ, ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ಸೊ ಹಾಗೆಯೇ ಯಾರಾದರೂ ನನ್ನ ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಅಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಮುಂದಿನ ವ್ಲಾಗಲ್ಲಿ ಮತ್ತೆ ನಿಮ್ಮ ಮುಂದೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.